ಡೊನಾಲ್ಡ್ ಟ್ರಂಪ್ ಮಾತಿಗೆ ಇರಾನ್ ಡೋಂಟ್ ಕೇರ್ ಅಂತ ಇದೆ. ನಮ್ಮ ಶತ್ರುಗಳ ಪಶ್ಚಾತ್ತಾಪ ಪಡುವವರೆಗೂ ಹೋರಾಟ ಎನ್ನುತ್ತೆ ಇರಾನ್. ಡೊನಾಲ್ಡ್ ಟ್ರಂಪ್ ಮಾತಿಗೆ ಡೋಂಟ್ ಕೇರ್ ಎನ್ನುತ್ತೆ ಇರಾನ್. ನಮ್ಮ ಶತ್ರುಗಳು ಪಶ್ಚಾತ್ತಾಪ ಪಡುವವರೆಗೂ ಹೋರಾಟ. ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರಕ್ಚಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾಗರಿಕ ಮತ್ತು ರಕ್ಷಣಾ ಮೂಲಸೌಕರ್ಯ ಗುರಿಯಾಗಿಸಿ ದಾಳಿಯಾಗಿದೆ. ಅಮೆರಿಕ ಇಸ್ರೇಲ್ ದಾಳಿಗಳು ಅಸ್ಥಿರತೆಗೆ ಕಾರಣ ಎಂದ ಅರಕ್ಚಿ. ಈ ದಾಳಿಗಳಿಗೆ ನಮ್ಮ ಶತ್ರುಗಳು ಪಶ್ಚಾತ್ತಾಪ ಪಡಬೇಕು, ಅಲ್ಲಿಯವರೆಗೂ ಪ್ರತೀಕಾರದ ದಾಳಿ ಮುಂದುವರಿಯುತ್ತೆ ಎಂದ ಇರಾನ್. ನೋಡಿ, ಈಗಾಗಲೇ ಇರಾನ್ ಮುಂದಿರುವಂತಹ 15 ಪ್ರಸ್ತಾವನೆಗಳು, ಅಮೆರಿಕ ಇಟ್ಟಿರುವಂತಹ 15 ಪ್ರಸ್ತಾವನೆಗಳನ್ನ ಒಪ್ಕೊಳ್ಳುತ್ತಾ ಅನ್ನುವಂತ ಪ್ರಶ್ನೆಗಳಲ್ಲೇ ಇರಾನ್ ಹೇಳ್ತಾ ಇದೆ ಪಶ್ಚಾತ್ತಾಪ ಪಡಬೇಕು. ನಮ್ಮ ಮೇಲೆ ಆಗಿರುವಂತ ಏನು ನಾಗರಿಕ ಮತ್ತು ರಕ್ಷಣಾ ಮೂಲ ಸೌಕರ್ಯಗಳ ಮೇಲೆ ಏನು ನಡೀತು, ಯುದ್ಧ ನಡೀತು, ಎಷ್ಟು ಹಾನಿ ಆಯ್ತು, ಇದರೆಲ್ಲದರ ಬಗ್ಗೆ ಪಶ್ಚಾತ್ತಾಪ ಪಡಬೇಕು ಶತ್ರು ದೇಶಗಳು ಅನ್ನುವಂತ ನಿಟ್ಟಿನಲ್ಲಿ ಇದೀಗ ಇರಾನ್ ಮಾತನಾಡ್ತಾ ಇರುವಂತದ್ದು. ಡೊನಾಲ್ಡ್ ಟ್ರಂಪ್ ಮಾತಿಗೆ ಯಾವುದೇ ರೀತಿಯಾಗಿ ಡೋಂಟ್ ಕೇರ್ ಅಂತ ಇದೆ ಇರಾನ್. ನಾವು ಒಪ್ಕೊಳ್ಳೋದಿಲ್ಲ, ಪಶ್ಚಾತ್ತಾಪ ಪಡಬೇಕು. ಶತ್ರು ದೇಶಗಳು ನಮ್ಮ ಮೇಲೆ ಮಾಡಿರುವಂತ ಹಿಂಸೆಗಳೇನಿದಾವೋ ಅದಕ್ಕೆ ಪಶ್ಚಾತ್ತಾಪ ಪಡಬೇಕು, ಅಲ್ಲಿವರೆಗೂ ನಾವು ಹೋರಾಟವನ್ನ ನಿಲ್ಸಲ್ಲ ಅನ್ನುತ್ತೆ ಇರಾನ್. ಇರಾನ್ನ ವಿದೇಶಾಂಗ ಸಚಿವ ಅಬ್ಬಾಸ್ ಅರಕ್ಚಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಬ್ಬಾಸ್ ಅರಕ್ಚಿ ಹೇಳಿಕೆ ಇದು. ಯಾವುದೇ ಕಾರಣಕ್ಕೂ ನಾವು ಯುದ್ಧವನ್ನ ನಿಲ್ಲಿಸೋದಿಲ್ಲ, ಪಶ್ಚಾತ್ತಾಪ ಆಗ್ಬೇಕು. ನಮ್ಮಲ್ಲಿ ಎಷ್ಟೆಲ್ಲ ನಾಶಗಳಾಗ್ತಿದೆ, ಎಷ್ಟೆಲ್ಲ ಜನ ತತ್ತರಗೊಂಡಿದೆ. ಇನ್ನು ಲೆಬನಾನ್ ನಲ್ಲಿ ನಾವು ನೋಡಿದಾಗ, ಲೆಬನಾನ್ ನಲ್ಲಿ ಜನ ಬೇರೆ ದೇಶಕ್ಕೆ ವಲಸೆ ಹೋದ್ರು. ಅಷ್ಟರ ಮಟ್ಟಿಗೆ ಇಸ್ರೇಲ್ ಅದ್ರ ಮೇಲೆ ಹೋರಾಟವನ್ನ ನಡೆಸ್ತು, ಯುದ್ಧವನ್ನ ನಡೆಸ್ತು. ಅಲ್ಲಿ ಎಷ್ಟೋ ಸಾವು ನೋವುಗಳಾದವು. ಮಕ್ಕಳ ಶಾಲೆಗಳ ಮೇಲೆ ಯುದ್ಧ ಆಯ್ತು, ಯುದ್ಧ ಮಾಡಿದ್ರು, ಕ್ಷಿಪಣಿಗಳನ್ನ ಹಾರಿಸಿದ್ರು. ಅಲ್ಲಿ ಎಷ್ಟೋ ಮಕ್ಕಳ ಮಾರಣ ಹೋಮ ಆಯ್ತು. ಇದೆಲ್ಲ ಏನಾಗಿದೆ, ಇದಕ್ಕೆ ನಮ್ಮ ಶತ್ರು ದೇಶಗಳು ಪಶ್ಚಾತ್ತಾಪ ಪಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಇರಾನ್ ಮಾತನಾಡ್ತಿದೆ. ಹಂಗಂತ ಇರಾನ್ ಅಮೆರಿಕ ಮತ್ತು ಇಸ್ರೇಲ್ ಮೇಲೆ ಯುದ್ಧವನ್ನ ಸಾರಿಲ್ಲ ಅಂತ ಅಲ್ಲ, ಅದು ಕೂಡ ಯುದ್ಧವನ್ನ ಸಾರಿದೆ. ಅದರಿಂದನೂ ಸಹಿತ ಸಾವು ನೋವುಗಳು ಸಂಭವಿಸಿದಾವೆ, ಎಷ್ಟೋ ಹಾನಿಗಳಾಗಿದ್ದಾವೆ. ಬಟ್ ಇಲ್ಲಿ ಡೊನಾಲ್ಡ್ ಟ್ರಂಪ್ ಒಂದಿಷ್ಟು 15 ಪ್ರಸ್ತಾವನೆಗಳನ್ನ ಇಟ್ಟಿದ್ದಾರೆ. ಅದಕ್ಕೆ ಇರಾನ್ ಡೋಂಟ್ ಕೇರ್ ಅಂತ ಇದೆ. ತೈಲ ಸಮಸ್ಯೆ ವದಂತಿ, ಪೆಟ್ರೋಲ್ಗಾಗಿ ಮುಗಿಬಿದ್ದ ಜನರು. ಯುದ್ಧದ ಎಫೆಕ್ಟ್ ನಿಂದ ಪೆಟ್ರೋಲ್ ಸಮಸ್ಯೆ ಎಂದು ವದಂತಿ ಸೃಷ್ಟಿಯಾಗ್ತಾ ಇದೆ. ತೈಲ ಸಮಸ್ಯೆ ಎಂಬ ವದಂತಿಗೆ ಪೆಟ್ರೋಲ್ಗಾಗಿ ಜನ ಮುಗಿಬೀಳ್ತಾ ಇದ್ದಾರೆ. ಯುದ್ಧದ ಎಫೆಕ್ಟ್ ನಿಂದ ಪೆಟ್ರೋಲ್ ಸಿಗಲ್ಲ ಅನ್ನುವಂಥ ವದಂತಿ. ಪೆಟ್ರೋಲ್ ಹಾಕಿಸಿಕೊಳ್ಳಲು ಕ್ಯೂ ನಿಂತ ನೂರಾರು ಜನರು. ಹಾವೇರಿಯ ಸವಣೂರಿನಲ್ಲಿ ಪೆಟ್ರೋಲ್ಗಾಗಿ ವಾಹನ ಸವಾರರು ಕ್ಯೂ ನಿಂತಿದ್ರು. ಸವಣೂರು ಪಟ್ಟಣದಲ್ಲಿ ಇರುವುದೇ 4 ಪೆಟ್ರೋಲ್ ಬಂಕ್. 3 ಪೆಟ್ರೋಲ್ ಬಂಕ್ ನಲ್ಲಿ ಈಗಾಗಲೇ ಪೆಟ್ರೋಲ್ ಖಾಲಿಯಾಗಿದೆ. ಉಳಿದ 2 ಪೆಟ್ರೋಲ್ ಬಂಕ್ ನಲ್ಲಿ ಸಾಲು ಗಟ್ಟಿ ನಿಂತ ವಾಹನಗಳು. ತೈಲ ಸಮಸ್ಯೆ ವದಂತಿ, ಪೆಟ್ರೋಲ್ಗಾಗಿ ಜನ ಮುಗಿಬೀಳ್ತಾ ಇದ್ದಾರೆ. ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಒಂದಿಷ್ಟು ವಿಡಿಯೋಗಳನ್ನ ಗಮನಿಸ್ತಾ ಇದೀವಿ ನಾವು. ಎಲ್ಲೆಡೆ ಸಹಿತ ಪೆಟ್ರೋಲ್ ಸಮಸ್ಯೆ ಹೆಚ್ಚಾಗ್ಬಿಡುತ್ತೆ, ಇನ್ನು ಮುಂದೆ ಪೆಟ್ರೋಲೇ ಸಿಗಲ್ಲ ಅನ್ನುವಂತ ವದಂತಿಗಳು ಸಾಕಷ್ಟು ಹಬ್ತಾ ಇದೆ. ಈ ವದಂತಿಗಳನ್ನ ನೋಡಿ ಜನ ಪೆಟ್ರೋಲ್ ಬಂಕ್ ಮುಂದೆ ಸಾಲುಗಟ್ಲೆ ಕ್ಯೂ ನಿಂತು ಪೆಟ್ರೋಲ್ಗಾಗಿ ಮುಗಿ ಬೀಳ್ತಾ ಇದ್ದಾರೆ. ನಿನ್ನೆ ಅಷ್ಟೇ ಒಂದು ಗಮನಿಸಿದ್ವಿ, ಪೆಟ್ರೋಲ್ ಬಂಕ್ ನಲ್ಲಿ ಜಗಳಗಳು, ಗಲಾಟೆಗಳು ಸಹಿತ ಶುರುವಾಗ್ಬಿಟ್ಟಿತ್ತು. ಅಷ್ಟರ ಮಟ್ಟಿಗೆ ಇದೀಗ ಹಾವೇರಿಯ ಸವಣೂರಲ್ಲಿ ಕೂಡ ಅದೇ ಘಟನೆ ಆಗಿದೆ ನೋಡಿ. ಒಂದಿಷ್ಟು ಬೆಳಗಾವಿ ಆಗಿರ್ಬೋದು ಅಥವಾ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಸಹಿತ ಈ ಸಮಸ್ಯೆ ಕಾಣಿಸ್ಕೊಳ್ತಾ ಇದೆ. ಅಂದ್ರೆ ವದಂತಿ ಹಬ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ, ಇನ್ನು ಮುಂದೆ ಪೆಟ್ರೋಲ್ ಸಿಗಲ್ಲಪ್ಪ ಅನ್ನುವಂಥದ್ದು. ಸೊ ಹಾಗಾಗಿ ಸ್ಟಾಕ್ ಮಾಡಿ ಇಟ್ಕೊಂಡ್ಬಿಡೋಣ ಅನ್ನುವಂತ ನಿಟ್ಟಿನಲ್ಲಿ ಜನ ಪೆಟ್ರೋಲ್ ಬಂಕ್ಗೆ ಮುಗಿ ಬೀಳ್ತಾ ಇದ್ದಾರೆ. ನೋಡಿ, ಪ್ರಧಾನಿ ನರೇಂದ್ರ ಮೋದಿ ಅವರು ಮೊನ್ನೆ ಅಷ್ಟೇ ಭಾಷಣ ಮಾಡಿ, ಲೋಕಸಭೆಯಲ್ಲಿ ಭಾಷಣ ಮಾಡಿ ಪೆಟ್ರೋಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಇನ್ಫಾರ್ಮೇಶನ್ ಅನ್ನ ಕೊಟ್ಟಿದ್ದಾರೆ. ಭಾರತ 40ಕ್ಕೂ ಹೆಚ್ಚು ದೇಶಗಳಿಂದ ಆಮದು ಮಾಡ್ಕೊಳ್ತಾ ಇದೆ ತೈಲವನ್ನ. ಸೊ ಅಲ್ಲಿ ಸಮಸ್ಯೆ ಬರೋದಿಲ್ಲ, ಯಾವುದೇ ಮಟ್ಟದ ಸಮಸ್ಯೆ ಕಾಣಿಸಿಕೊಳ್ಳೋದಿಲ್ಲ. ಜನ ಆತಂಕಗೊಳ್ಳೋದು ಬೇಡ, ಇದಕ್ಕೆ ಸರ್ಕಾರ ಕ್ರಮಗಳನ್ನ ತೆಗೆದುಕೊಳ್ತಾ ಇದೆ.
ಬೇರೆ ಬೇರೆ ದೇಶಗಳಿಂದ ಆಮದು ಮಾಡ್ಕೊಳ್ತಾ ಇದೆ. ಕೇವಲ ಇರಾನ್ ಮೇಲೆ ಅಲ್ಲಿ ಡಿಪೆಂಡೆನ್ಸಿ ಆಗಿಲ್ಲ, ಅಮೆರಿಕ ಮೇಲೆ ಡಿಪೆಂಡೆನ್ಸಿ ಇಲ್ಲ, ಇಸ್ರೇಲ್ ಮೇಲೆ ಡಿಪೆಂಡೆನ್ಸಿ ಇಲ್ಲ. ಅಂದ್ರೆ ಇರಾನ್ ಏನು ಹಾರ್ಮುಜ್ ಜಲಸಂಧಿಯನ್ನ ಬಂದ್ ಮಾಡಿತ್ತು, ಅಲ್ಲಿಂದನೂ ಸಹಿತ ಅವಕಾಶ ಸಿಕ್ಕಿದೆ ಭಾರತಕ್ಕೆ ತೈಲ ನೌಕೆಗಳು ಬರೋದಕ್ಕೆ, ಪಾಸ್ ಆಗೋದಕ್ಕೆ ಅಲ್ಲೂ ಕೂಡ ಅವಕಾಶ ಸಿಕ್ಕಿದೆ. ಸೊ ಹೀಗಾಗಿ ಭಾರತ ಸರ್ಕಾರ ಇದ್ರ ಬಗ್ಗೆ ನಿಗಾವನ್ನ ವಹಿಸಿಕೊಂಡು ಕ್ರಮಗಳನ್ನ ತೆಗೆದುಕೊಂಡು 41ಕ್ಕೂ ಹೆಚ್ಚು ಪ್ರದೇಶಗಳಿಂದ ತೈಲವನ್ನ ಆಮದು ಮಾಡ್ಕೊಳ್ತಾ ಇದೆ. ಯಾರು ಕೂಡ ಭಯ ಪಡುವ ಅವಶ್ಯಕತೆ ಇಲ್ಲ ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದ್ರು. ಅಷ್ಟಾದ್ರೂ ಸಹಿತ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇರುವಂತಹ ವದಂತಿಗಳನ್ನ ಕೇಳ್ಕೊಂಡು ಜನ ಈ ರೀತಿಯಾಗಿ ಹುಚ್ಚಾಟ ಮೆರಿತಾ ಇದ್ದಾರೆ ಅಂತ ಅಂದ್ರೆ ತಪ್ಪಾಗ್ಲಾರ್ದು. ಯಾಕಂದ್ರೆ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಗಮನಿಸ್ತಾ ಇದ್ವಿ, ಇದು ಹಾವೇರಿನ ಸವಣೂರಲ್ಲಿ ಆದಂತ ಸಮಸ್ಯೆ ಇದು. ಇದೇ ರೀತಿಯಾಗಿ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಸಹಿತ ಗಮನಿಸ್ತಾ ಇದೀವಿ ನಾವು. ಎಲ್ಲೆಡೆ ಸಹಿತ ಜನ ಪೆಟ್ರೋಲ್ ಸಿಗೋದಿಲ್ಲಪ್ಪ ಇನ್ನು ಮುಂದೆ ಅಂತ ಹೇಳಿ ನೀರಿನ ವಾಟರ್ ಟ್ಯಾಂಕ್ನ ತೆಗೆದುಕೊಂಡು ಹೋಗಿ ಅಲ್ಲಿ ಪೆಟ್ರೋಲ್ನ ತೆಗೆದುಕೊಂಡು ಬರುವಂಥದ್ದು, ಸ್ಟಾಕ್ ಇರಲಿ ಅನ್ನುವಂಥ ಉದ್ದೇಶದಿಂದ ಸ್ಟಾಕ್ನ ಮಾಡ್ಕೊಂಡು ಇಟ್ಕೊಳ್ತಾ ಇರುವಂಥದ್ದು ಪೆಟ್ರೋಲ್ನ, ಈ ರೀತಿಯಾದಂಥ ಸಮಸ್ಯೆಗಳು ಕಾಣಿಸ್ಕೊಳ್ತಾ ಇದೆ. ಹೀಗಾಗಿ ನೋಡಿ ಅಲ್ಲಿರುವಂಥದ್ದೇ 4 ಪೆಟ್ರೋಲ್ ಬಂಕು, ಅದರಲ್ಲೂ ಕೂಡ ಇದೀಗ ಒಂದು ಪೆಟ್ರೋಲ್ ಬಂಕು ಪೂರ್ತಿಯಾಗಿ ಖಾಲಿನೇ ಆಗ್ಬಿಟ್ಟಿದೆ ಅಂತೆ ಪೆಟ್ರೋಲ್. ಸೊ ಜನ ಈ ರೀತಿಯಾದಂಥ ವದಂತಿಗಳಿಗೆ ಯಾರು ಕಿವಿ ಕೊಡಬೇಡಿ, ಗಮನಿಸಿ ಯಾವ ರೀತಿಯಾಗಿ ಪ್ರಧಾನಿ ಅವರು ಸಹಿತ ಮಾತನಾಡಿದ್ದಾರೆ, ಏನ್ ಮಾತಾಡಿದ್ದಾರೆ, ಜನಗಳಿಗೆ ಏನ್ ಸಂದೇಶವನ್ನ ಕೊಟ್ಟಿದ್ದಾರೆ, ಪೆಟ್ರೋಲ್ ಡೀಸೆಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಹೇಳಿಕೆಯನ್ನ ಕೊಟ್ಟರು, ಇದ್ರ ಬಗ್ಗೆ ಎಲ್ಲ ಗಮನಿಸಬೇಕಾಗುತ್ತೆ. ಸುಮ್ಮನೆ ಸೋಷಿಯಲ್ ಮೀಡಿಯಾದಲ್ಲಿ ಬಂದಂತ ವದಂತಿಗಳನ್ನ ಗಮನಿಸ್ಕೊಂಡು ಈ ರೀತಿಯಾಗಿ ಆಡುವಂಥದ್ದನ್ನ ನಿಲ್ಲಿಸಬೇಕು. ಯಾಕಂದ್ರೆ ಸಮಸ್ಯೆ ಆಗೋದಿಲ್ಲ, ಯಾವುದೇ ರೀತಿಯಾದಂಥ ಪೆಟ್ರೋಲ್ ಡೀಸೆಲ್ ಸಮಸ್ಯೆ ಸದ್ಯಕ್ಕಂತೂ ಭಾರತದಲ್ಲಿ ಆಗೋದು ಇಲ್ಲ. ಯಾಕಂದ್ರೆ ಅದಕ್ಕೆ ಕ್ರಮವನ್ನ ತೆಗೆದುಕೊಳ್ತಾ ಇದೆ ಭಾರತ, ಈಗಾಗಲೇ ಆಮದು ಮಾಡ್ಕೊಳ್ತಾ ಇದೆ. ಬರೀ 15 ದಿನಗಳಲ್ಲಿ ಸಕ್ಕರೆ ಕಾಯಿಲೆನ ಕಂಟ್ರೋಲ್ ತರಲಿಕ್ಕೆ ದಿವ್ಯಾಮೃತದಂತೆ ಕೆಲಸ ಮಾಡುತ್ತೆ ಮೆಹಾಟೋನ್. ಕಹಿ ಇಲ್ಲ, ಒಗರಿಲ್ಲ, ಅಥವಾ ಇದರಲ್ಲಿ ರುಚಿ ಇಲ್ದಿರತಕ್ಕಂಥದ್ದಿಲ್ಲ. ಇದರಲ್ಲಿರ್ತಕ್ಕಂತಹ ಆಯುರ್ವೇದಿಕ್ ಅಂಶಗಳು ಸಹಿತ ಪ್ರಧಾನವಾಗಿರ್ತಕ್ಕಂಥದ್ದು ಅರಿಶಿನ, ಬೆಟ್ಟದ ನೆಲ್ಲಿಕಾಯಿ. ಅಂತಹ ಅದ್ಭುತವಾದಂಥ ಗುಣ ಮೆಹಾಟೋನ್ ಅಂತಕ್ಕಂಥದ್ದು.